ಸವ್ಯಸಾಚಿ ಸುದ್ದಿ ಜಾಲವಾರ್ತೆಗಳಿಗೆ ಸ್ವಾಗತ. ಮಂಡ್ಯ RP ರಸ್ತೆಯಲ್ಲಿರುವ ಕೊಟಕ್ ಬ್ಯಾಂಕ್ನ ಏಜೆನ್ಸಿಗಳು ಮಂಡ್ಯ ತಾಲೂಕು ಚಂದಗಾಲು ಕುರಿಕೊಟ್ಲು ಗ್ರಾಮದ ಜೋಗಿಗೌಡರವರ ಟ್ರ್ಯಾಕ್ಟರನ್ನು ಸಾಲ ಕಟ್ಟಿಲ್ಲವೆಂದು ಗುಂಡಗಳ ರೀತಿಯಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿಕೊಂಡು ಟ್ರ್ಯಾಕ್ಟರನ್ನು ಎಳೆದುಕೊಂಡು ಹೋಗಿರುತ್ತಾರೆ. ಆದ್ದರಿಂದ ರೈತರ ಸಂಘದ ಮುಖಂಡರುಗಳಾದ ಸಂಪಳ್ಳಿ ಮರಿಚನ್ನೇಗೌಡ, ಅಲ್ಲೆಗೆರೆ ಹರೀಶ್, ಗೋಪಾಲ್ಪುರದ ಸುರೇಶ್, ಜವರೇಗೌಡ ಬ್ಯಾಂಕ್ನ ಮುಂದೆ ಪ್ರತಿಭಟನೆ ಮಾಡಿದರು. ಎಲ್ಲಿಂದ? ಕೊಟಕ್ ಮಹೀಂದ್ರ ಬ್ಯಾಂಕ್ನಿಂದ ಒಳಲ್ ಚಂದಗಾಲ್ ರೈತ ಜೋಗಿಗೌಡ ಅನ್ನೋರು ಸಾಲದ ಆಧಾರದ ಮೇಲೆ ಟ್ರ್ಯಾಕ್ಟರ್ನ ಲೋನ್ ಆಧಾರದ ಮೇಲೆ ಟ್ರ್ಯಾಕ್ಟರ್ ಖರೀದಿ ಮಾಡವ್ರೆ. ಅವರು ನಿಯಮಿತವಾಗಿ EMI ಕಟ್ಕೊಂಡ್ ಬಂದವ್ರೆ. ಏನು ಮಧ್ಯೆ ಅನಿವಾರ್ಯವಾಗಿ ಬೆಳೆ ನಷ್ಟ ಆಗಿ ಅವ್ರಿಗೆ ಹೆಲ್ತ್ ಹುಷಾರಿಲ್ದಿರೋದ್ರಿಂದ 1,14,000 ರೂಪಾಯಿ EMIಗೆ 50,000 ಕಟ್ಟಿ ಇನ್ನು 64,000 ತುಂಬಿಕೊಡ್ತೀನಿ ಅಂತ ಹೇಳವ್ರೆ. ಇವ್ರು ಹೋದವ್ರು ಏನು ಮಾಡವ್ರೆ, ಸೀಸ್ ಮಾಡಕ್ಕೆ ಬಂದಾಗ ಅವ್ರು ಹೇಳವ್ರೆ ಇನ್ನು 64,000 ಆಯ್ತು, ಇನ್ನು 5 ದಿವಸ ಸಮಯಾವಕಾಶ ಕೊಡಿ, ಉಳುಮೆ ಇದೆ, ಬೆಳೆ ನಷ್ಟ ಆಗ್ಬಿಡ್ತದೆ, ನಾನು ಕಟ್ಕೊಡ್ತೀನಿ ಅಂತಂದಾಗ ಆಗ ಹೊಟ್ಟೋಗ್ಬಿಟ್ಟು ರೈತನ ಮಗ ಹೊಟ್ಟೋದಂಥ ಸಂದರ್ಭದಲ್ಲಿ ಆ ಮನೆ ಹೆಂಗಸ್ರಿದ್ದಾಗ ಹೆಂಗಸ್ರನ್ನ ಬೈದಿ ಅವ್ಯಾಚಾರ ಶಬ್ದಗಳು ನಿಲ್ಲಿಸಿ ಎಳ್ದಾಕಿ ಅವ್ರ ಮೇಲೆ ಹಲ್ಲೆ ಮಾಡಿ 5:25 ಟ್ರ್ಯಾಕ್ಟರ್ ಸೀಜ್ ಮಾಡಕ್ಕೆ ಬಂದವ್ರೆ. ಯಾಕೆ ಟ್ರ್ಯಾಕ್ಟರ್ ಸೀಜ್ ಮಾಡಿದ್ರೆ ರೈತಂಗೆ 5 ದಿವಸ ಅವಕಾಶ ಕೊಡ್ತೀನಿ, ಅವನು ಹಣ ತುಂಬೇ ಕೊಡಲ್ಲ ಅಂದಿದ್ರೆ ಬೇರೆ ನೀವು ಮಾರ್ಗ ಅದೇ. ನೀವು ಕಾನೂನು ಪ್ರೊಸೀಜರ್ ಪಾಲಿಸಿದ್ದೀರಾ, ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀರಾ, ಏನು ನೋಟಿಸ್ ಜಾರಿ ಮಾಡಬೇಕು, ಇನ್ನೊಂದು ಕಾಲಾವಕಾಶ ಕೊಡ್ಬೇಕು, ಅದು ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ಹೇಳ್ತಾ ಇಲ್ಲ, ಬೇರೆ ಕಾರಣ ಹೇಳ್ತಾರೆ. ನಾವು ಸೀಜ್ ಮಾಡ್ಕೊಂಡು ಹೋಗಿದ್ರೆ ಆ ಸೀಜಿಂಗ್ ಚಾರ್ಜ್ ಕೊಡಬೇಕು, ಹಿಂಗೆ ಸಮಯ ಇದೆ ಹಂಗೆ ಸಮಯ ಇದೆ ಅಂತೆ. ರೈತನ ಟ್ರ್ಯಾಕ್ಟರ್ನ ತತ್ಕ್ಷಣದಲ್ಲಿ ತಂದು ಕೊಡಬೇಕು. ಏನು 5 ದಿವಸ ಇವ್ರು ಸೀಜ್ ಮಾಡ್ಕೊಂಡವ್ರೆ, ಆ ಸೀಜ್ ಮಾಡ್ಕೊಂಡಿರತಕ್ಕಂಥ ಆ ನಷ್ಟನ ಇವರು ತುಂಬಿಕೊಡ್ಬೇಕು. ಆ 5 ದಿವಸದ ಅವಧಿಯಲ್ಲಿ ಆ ರೈತನಿಗಾಗಿರೋ ನಷ್ಟ ತುಂಬಿಕೊಡ್ಬೇಕು. ಏನು ರೈತ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಇವರು ಕಾನೂನು ಬಾಹಿರವಾಗಿ ಅಲ್ಲಿಂದ ಟ್ರ್ಯಾಕ್ಟರ್ ಸೀಜ್ ಮಾಡೋರು ಯಾರ್ಯಾರು ಹೋಗಿದ್ರು, ಇವ್ರು ಯಾರು ರೌಡಿಗಳನ್ನ ಅಪಾಯಿಂಟ್ ಮಾಡ್ಕೊಂಡವ್ರೆ ಅವ್ರೆಲ್ಲರ ಮೇಲೂ ಜಿಲ್ಲಾಡಳಿತ FIR ಮಾಡಬೇಕು, ಕಾನೂನು ಕ್ರಮ ಜರುಗಿಸ್ಬೇಕು, ಆ ರೈತನ ನ್ಯಾಯ ಕೊಡಿಸ್ಬೇಕು. ಕರ್ನಾಟಕ ರೈತ ಸಂಘ, ರಾಜ್ಯ ರೈತ ಸಂಘ ಅಲ್ಲಿ ತನಕ ಇಲ್ಲಿಂದ ಕದ್ದಲ್ಲ. ಈ ಬ್ಯಾಂಕ್ನ ಈ ರೈತನ ಮೇಲೆ ದೌರ್ಜನ್ಯ ನಡೆಸ್ತಾ ಇರ್ತಕ್ಕಂಥ ಕೊಟಕ್ ಮಹೀಂದ್ರ ಬ್ಯಾಂಕು ಈ ಮಂಡ್ಯ ಜಿಲ್ಲೆಗೆ ಬೇಡ ಅನ್ನೋದು ಮಂಡ್ಯ ಜಿಲ್ಲಾ ರೈತ ಸಂಘ ನಿಲುವು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತನ ಮೇಲೆ ದೌರ್ಜನ್ಯ ಮಾಡ್ತಿರೋ ಕೊಟಕ್ ಮಹೀಂದ್ರ ಬ್ಯಾಂಕ್ಗೆ, ರೈತನ ಮೇಲೆ ದೌರ್ಜನ್ಯ ಮಾಡ್ತಿರೋ ಕೊಟಕ್ ಮಹೀಂದ್ರ ಬ್ಯಾಂಕ್ ಸಿಬ್ಬಂದಿಗಳಿಗೆ, ರೈತನ ಮೇಲೆ ದೌರ್ಜನ್ಯ ಮಾಡ್ತಿರೋ ಕೊಟಕ್ ಮಹೀಂದ್ರ ಬ್ಯಾಂಕ್ ಮಂಡ್ಯ ಜಿಲ್ಲೆಗೆ ಬೇಡವೇ ಬೇಡ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋಗಿದೆ. ಅಕ್ಲೈಮೆಂಟ್ ಇದೆ ಸರ್ ಬ್ಯಾಂಕಲ್ಲಿ. ಸರ್ ಕಂತು ಡೇಟ್ ಬಂದಿದೆ ಸರ್, 4 ತಿಂಗಳಾಗಿತ್ತು. ಅದು ವೆಹಿಕಲ್ ರೀಪ್ ಆಗಿದೆ ಸರ್. ಈಗ ರೈತ ಸಂಘ ಮುಖಂಡರು ಅಧ್ಯಕ್ಷರೆಲ್ಲ ಬಂದಾಗಿ ಸರ್ ಕಸ್ಟಮರ್ ಹತ್ರ ಮಾತಾಡಿದ್ದೀವಿ. ಈಗ ಸರ್ ಇವತ್ತು ಹಣ ಏನಾಯ್ತು ಅದು ಬರೀ EMI ಆಯ್ತು ಅದು ಕಟ್ಸ್ಕೊಂಡು ಸರ್ ನಾಳೆ ರಿಲೀಸ್ ಕೊಡ್ತೀವಿ ವೆಹಿಕಲ್. ನೀವೇ ಗುಂಡಗಳು ಮಾಡಿಕೊಂಡಿದ್ದೀರಿ? ಗುಂಡಗಳು ಮಾಡಿಕೊಂಡಿಲ್ಲ ಸರ್, ಬ್ಯಾಂಕ್ ಏಜೆನ್ಸಿಗಳು ಸರ್, ಅಂದರೆ ರೀಪ್ ಏಜೆಂಟ್ಗಳು. ನಮಗೆಲ್ಲ ವೆಹಿಕಲ್ಲು ಯಾವಾಗ 90 ಡೇಸ್ ಕಾಸಾದ್ಮೇಲೆ ಕಟ್ತಿರೋಂಥ ಏಜೆನ್ಸಿ ಕೊಟ್ಟು ಅದು ಇದು ಮಾಡ್ತಾರೆ. ಈ ಸರ್ಕಾರಿ ಆದೇಶನೇ ಐತಲ್ಲ, ನೀವು ಮೈಕ್ರೋ ಫೈನಾನ್ಸ್ನವರು ನೀವು ಇದು ಮಾಡೋ ದಬ್ಬಳಕೆ ದೌರ್ಜನ್ಯ ಮಾಡುವಂಥ ಆ ಥರ ಏನು ಮಾಡಿಲ್ಲ ಸರ್. ಅವ್ರು ಹೇಳ್ತಾವ್ರಿಲ್ಲ, ನಮ್ಮ ರೈತರು ಹೇಳ್ತಾವ್ರಿಲ್ಲ. ವಿಶೇಷವಾದ ಹೆಸರು ಕೊಟ್ಕೊಂಡವ್ರು ಅಷ್ಟೇ. ಗೂಂಡಾಗಳೇ, ನಥಿಂಗ್ ಬಟ್ ಗೂಂಡಾಸ್. ಅದಕ್ಕೆ ಸ್ಪೆಷಲ್ ಹೆಸರು ಕೊಟ್ಕೊಂಡವ್ರು. ಸರ್ಕಾರ ಒಂದು ಆದೇಶ ಮಾಡಿದ್ದೆ, ಯಾವುದೇ ರೈತನ ವಸ್ತುಗಳನ್ನು ನೀವು ಜಪ್ತಿ ಮಾಡಬಾರ್ದು, ನಾವು ಕ್ರಮ ತಗೋತೀವಿ ಅಂತ. ಅದರ ಪ್ರಕಾರ ಇವರು ಇವತ್ತು ರೈತ ಮಹಿಳೆ ಮೇಲೆ ಅವರು ಯಜಮಾನರು ಇದ್ದಾಗ ಇವ್ರು ಆಯ್ತು 1 ವಾರ ಕಟ್ಕೊಡ್ತೀವಿ ಹೋಗಪ್ಪ ಅಂದ್ಮೇಲೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಹೋಗಿದ್ದಾರೆ.
ಹೋಗ್ಬಿಟ್ಟು ಟ್ರ್ಯಾಕ್ಟರ್ನ ಸೀಜ್ ಮಾಡ್ಕೊಂಡು ತಗೊಂಡ್ಬಂದವ್ರೆ. ಮಹಿಳೆ ಇದ್ದಾಗ ಮಹಿಳೆ ಇದ್ದಾಗ. ಸರ್ ಮಹಿಳೆ ಇದ್ದಾಗ ಏನಿಲ್ಲ ಸರ್ ಇದು ನಮ್ಗೆ ಹೇಳ್ತಾ ಇದೆ ಸರ್. ಅವ್ರು ಯಜಮಾನ್ರು ಇದ್ದಿಲ್ಲ ಸರ್, ಯಜಮಾನ್ರು ಇದ್ದಾಗಲೇ ಅದಾಗಿರೋದು ಹೋಗ್ಬಿಟ್ಟು ಆ ಥರ ಹೆಂಗ್ಸ್ರ ಯಾರು ಅಡ್ಡ ಹಾಕಿ ಯಾವುದು ಸಹ ಮಾಡಿಲ್ಲ ಸರ್ ಬ್ಯಾಂಕು. ಅಲ್ಲೆಲ್ಲ ವಿಡಿಯೋ ರೆಕಾರ್ಡ್ ಇದೆ ಸರ್, ಅವತ್ತು ಮಾಡಿದಾಗ ವಿಡಿಯೋ ರೆಕಾರ್ಡ್ ಎಲ್ಲ ಆಯ್ತು. ಅದನ್ನ ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ಮಾಧ್ಯಮ ಕೊಡ್ತೀವಿ. ಸರಿನಾ ಸರ್, ಕಸ್ಟಮರ್ ಮಗ ಅವರೇ ನಮ್ಮ ಹತ್ರ ರೀಪಾಕೆಟ್ ಕಿತ್ಕೊಂಡು ಮಾಡಿದ್ದು. ಈಗ ಮಾಡಿರೋದಕ್ಕೆ ಸರ್ ಮುಖಂಡ ಕರ್ಕ ಬಂದವ್ರೆ, ಮಾತುಕತೆ ನಡೆದಿದೆ ಸರ್, ಕಸ್ಟಮರ್ ಹತ್ರ ಮಾತಾಡಿದ್ದೀವಿ. ಅದೇನು ಸಜೆಷನ್ ಸರಿ. ಈಗ ನೀವು ಸೀಜ್ ಮಾಡಿರೋದಕ್ಕೆ ಅವ್ರ ಗ್ಲಾಸ್ ಆಗೈತಲ್ಲ, ಯಾರು ಅದು 4 ದಿನ ಆಗಿದೆ. 4 ದಿನ ಇದು ಕಟ್ಕೊಡ್ರಿ. ಸರ್ 4 ಜೂನ್ ತಿಂಗಳು ಕಟ್ಟಬೇಕಾಗಿದೆ ಸರ್. ಈಗ ಆಗಸ್ಟ್ ತಿಂಗಳಾಗಿದೆ. ಅದರಿಂದ ಬೇಸ್ಮೆಂಟ್ ಮಾಡೋದು ಬ್ಯಾಂಕ್ ಮಾಡಿದ್ದೆ, ಅದಕ್ಕೆ ಕೊಡೋದು ಸರ್. ಗಾಡಿ ನಾವು ಟಿವಿ ಮೂಲಕ ಹೇಳ್ತಾ ಇದ್ದೀವಿ. ಅವ್ರ ಮನೆ ತ ಇರ್ಬೇಕಾಯ್ತು. ಇಲ್ಲಿಗೆ ತಗೊಂಡ್ಬಂದ್ರಿ ನೀವು, ಅಲ್ಲೇ ಇರ್ಬೇಕಾಯ್ತು. ನೀವು ರೌಡಿ ಜಾರಿ ಮಾಡಿದ್ರು